ಬಾಸ್ ಸಿನಿಮಾ ನೋಡಕ್ ಬರಬೇಡಿ. ನಾವೆಲ್ಲ ಯಾಕೆ ದರ್ಶನ್ ಸನ್ನ ಬಿಡಿಸ್ಕೊಂಡ್ ಬರಕ್ಕೆ ಆತರ ಒಂದು ಯೋಚನೆ ಮಾಡಬಾರ್ದು. ಅಂದ್ರೆ ಲೈಕ್ ಒಂದು ಸತ್ಯಾಗ್ರಹ ಉಪವಾಸ ಆತರ ಈ ತರ ಮಾಡಿ ಇಲ್ಲಿಂದ ಮೋದಿಜಿವರೆಗೂ ಹೋಗ್ಬಾರ್ದು ಅನ್ನೋದು ನನ್ನ ಒಂದು ಚಿಕ್ಕ ಇದಷ್ಟೇ. ಚಿಂಕೆ ಓಡೋದು ಪ್ರಾಣ ಉಳಿಸ್ಕೊಳ್ಳೋಕೆ, ಚಿರತೆ ಓಡೋದು ಹಸಿವು ತೀರ್ಸ್ಕೊಳ್ಳೋಕೆ, ಜಿಂಕೆಗಳು ಬಂದು ಚಿರತೆ ಮುಂದೆ ನಿಂತಿರೋ ಚರಿತ್ರೆನೇ ಇಲ್ಲ. ರಗಡ 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 ಲುಕ್ಕಿನಲ್ಲಿ ಡೆವಿಲ್ ಬಂದ ನೋಡೋ. ಡಿ ಬಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದೇ ರೇಸು. ತಲೆ ಎತ್ತಿ ನೋಡ್ಬೇಕು ಮಗ, ಅಣ್ಣ ಟಾಪ್. ಇಂಡಸ್ಟ್ರಿಯಲ್ಲಿ ಯಾರಿಗಿದೆ ಆ ಬಾಡಿ ಶೇಪ್. ಡಿ ಬಾಸ್ ಸಿನಿಮಾ ಟಾಕೀಸ್ ಬರ್ತಿದೆ ಅಂತಂದ್ರೆ ತೆಲುಗು ತಮಿಳ್ ಫಿಲಿಮ್ಗಳ ಡಿಸ್ಟೆನ್ಸ್ ತಗೊಳುತ್ತೆ. ಇದು ಚಾಲೆಂಜಿಂಗ್ ಸ್ಟಾರ್ ಚರಿತ್ರೆ. ಜನ ಸಿನಿಮಾ ನೋಡೋಕೆ ಟಾಕೀಸ್ ಬರ್ತಿಲ್ಲ ಅಂತಿದ್ದು ಜಮಾನ ಬರ್ತ ಮಗ. ಬಂದಿರೋದು ಬಾಕ್ಸ್ ಆಫೀಸ್ ಸುಲ್ತಾನ 2010 ಒಳಗಿದ್ದು 100 days ಓಡಿದ್ದು ಸಾರ್ಥಿ. ಅನ್ನ ಈಚೆ ಬಂದ್ರೆ ಎತ್ತಲೇಬೇಕು ಮಗ ಆರ್ತಿ. ಓಕೆನಾ? ಇಂಡಸ್ಟ್ರಿಗೆ ದಾಸ ಈ ಬಾಸ ಅದು ಹೇಳ್ತಾನೆ ನನಗೆ ಏನೋ. ಓಕೆ ಇನ್ನೊಂದು ಹೇಳ್ತೀನಿ ಸರ್. ಆ ಡೈಲಾಗ್ಸು 1 minute ಅಂತ ಹೇಳ್ತೀನಿ. ಕನ್ನಡ ಫಿಲಮ್ ನೋಡಿ ಬೆಳೆಸಿ ಅಂತ ಹೇಳಕ್ ಇಷ್ಟ. ಜೈ ಡಿ ಬಾಸ್. ಹೆಂಗಿದೆ ಬಾಸ್? ಚೆನ್ನಾಗಿದೆ ಬಾಸ್. ಸೂಪರ್. ಹೆಂಗಿದೆ ಬಾಸ್? ಸೂಪರ್ ಆಗಿದೆ. ಸೂಪರ್ ಡಿ ಬಾಸ್. ಸೂಪರ್ ಮೂವಿ. ಜೈ ಡಿ ಬಾಸ್. ಬೆಳಗ್ಗೆ ನೋಡ್ತೀನಿ, ಇವಾಗ 8 ಸೆಕೆಂಡ್ ನೋಡಿದ್ದೀನಿ, ಇನ್ನೂ 10 ಗಂಟೆ ನೋಡ್ತೀನಿ. ಜೈ ಡಿ ಬಾಸ್. ಸೂಪರ್ ಬ್ರೋ. ಬ್ಲಾಕ್ ಬಾಸ್ಟರ್ 100% ಅಟೆಂಡೆನ್ಸ್ ಫಿಕ್ಸು. ಎಂಟ್ರಿ ಎಲ್ಲ ಮಾಸು. ಇದು 2 ಸಲ ನೋಡ್ತಿರೋದು ಆಲ್ರೆಡಿ. ಸೂಪರ್. ತುಂಬಾ ಚೆನ್ನಾಗಿದೆ. ಬಗ್ಗೆ ಮಾತಾಡಂಗೆ ಇಲ್ಲ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸೂಪರ್. 100 days ಪಕ್ಕ, 200 days ಪಕ್ಕ. ಸೂಪರ್ ಚೆನ್ನಾಗಿದೆ. ತುಂಬಾನೇ ಚೆನ್ನಾಗಿದೆ ಮೂವಿ. ಕ್ಲೈಮ್ಯಾಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸೂಪರ್. ಸಿನಿಮಾ ಮಾತ್ರ ಚೆನ್ನಾಗಿದೆ. ಕಂಟೆಂಟ್ ಮಾತ್ರ ಈ ಸಲ ಸೂಪರ್ ಕೊಟ್ಟಿದ್ದಾರೆ. 100 days ಅಂತೂ ಪಕ್ಕ. ಬಾಸ್ ಲೈವ್ ಆಗಿ ನೋಡಿದ್ರೆ ಇನ್ನೂ ಎಷ್ಟು ಖುಷಿ ಪಡ್ತಿದ್ರಿ ಅಂತ ಗೊತ್ತಿಲ್ಲ. ಬಟ್ ಅವ್ರ ಅಭಿಮಾನಿಗಳ ಮಾತ್ರ ಸೂಪರ್. ಮತ್ತೆ ಕ್ರೇಜ್ ಹುಟ್ಟಾಕಿದ್ದಾರೆ ಅನ್ಬೋದು. ಆದರೆ ಈಗಿದ ಸಿನಿಮಾ ಆಡಿಯನ್ಸ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡೋಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಆಡಿಯನ್ಸ್ಗೆ? ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ. ಮುಂದಿನ ಭವಿಷ್ಯ ಏನಂತ ಈ ಸಿನಿಮಾದಲ್ಲಿ ಏನೋ ಒಂದು ಕಾಣ್ಬೋದು ಅನ್ಸುತ್ತೆ. ಬಾಸ್ ಹೊರಗಡೆ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರಿ ಅಭಿಮಾನಿಗಳು, ಸೆಲೆಬ್ರಿಟಿಗಳನ್ನ ನೋಡಿ? ತುಂಬ ಅಂದರೆ ತುಂಬ. ಲೈವಲ್ಲಿ ನೋಡಿದರೆ ಏನು ಅವರು ಈ ಅಭಿಮಾನ ಬಳಗ ನೋಡಿ ಏನು ಹೇಳೋಕ್ಕಾಗ್ತಿತ್ತೋ ಗೊತ್ತಿಲ್ಲ. ಆದರೆ ಮತ್ತೆ ಕ್ರೇಜ್ ಇನ್ನೂ ಕರ್ನಾಟಕಾದ್ಯಂತ ಸ್ಟಾರ್ಟ್ ಆಗಿದೆ. ಇನ್ನು ಮುಂದೆ ನೋಡೋಣ. ಇದು ಆರಂಭ. ನೋಡಿದ್ರಲ್ಲ ಪ್ರೇಕ್ಷಕರೇ, ಅಲ್ಲಿಂದ ಬಂದು ಒಳಗಡೆ ಎಷ್ಟೇ ದುಃಖ ಇದ್ರು ಬಾಸು ಹೊರಗಡೆ ಇರಬೇಕಾಗಿತ್ತು ಅನ್ನೋ ಒಂದು ಕುತೂಹಲ ಇವರ ಕಣ್ಣಲ್ಲೇ ಕಾಣ್ತಾ ಇದೆ. ಇನ್ನು ಅಭಿಮಾನ ಎಷ್ಟು ಹುಚ್ಚುಮಟ್ಟ ಅಭಿಮಾನಿ ಇದೆ ಅಂದರೆ ಅವರು ಹೊರಗಡೆ ಇದ್ದಿದ್ರು ಇನ್ನೂ ಎಷ್ಟು ಸೆಲೆಬ್ರಿಟಿಗಳನ್ನು ಗಳಿಸ್ತಿದ್ರು ಗೊತ್ತಿಲ್ಲ. ನಮ್ಮ ಬಾಸ್ ಫಿಲಮ್ 100 days ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಪಕ್ಕ 100 days. ಸಿನಿಮಾ ಮಾಡೋಕ್ಕೆ ಅಭಿಮಾನ ಗಳಿಸೋದು ಒಂದು ಯೋಗ್ಯತೆ ಬೇಕಂತೆ. ಆ ಯೋಗ್ಯತೆ ನಮ್ಮ ಬಾಸ್ ಸಂಪಾದನೆ ಮಾಡಿದ್ದಾರೆ. ಒಳಗಡೆ ನೋಡಿದೆ ಅಲ್ಟಿಮೇಟ್ ಸಿನಿಮಾ ಸರ್. ಒಂದಕ್ಕಿಂತ BGM ಇರಲಿ, ಮ್ಯೂಸಿಕ್ಕು, ಫೈಟ್ಗಳು ಅಲ್ಟಿಮೇಟ್ ಸರ್. ಕ್ರೈಸಿಗೆ ಕ್ರೈಸ್ ಅಪ್ಪ ಸರ್. ಬೀಟ್ ಮಾಡೋಕ್ಕಾಗಲ್ಲ. ಇಷ್ಟೊಂದು ಡೈಲಾಗ್ ಹೇಳಿ ಶುರು ಮಾಡ್ತೀನಿ. ಲೇಟಾಗಿ ಬಂದರು, ಲೇಟೆಸ್ಟಾಗಿ ಬಂದಿದೆ ಡೆವಿಲ್ ಸಿನಿಮಾ. ಬೇರೆನೇ ಲೆವೆಲ್. ಫ್ಯಾನ್ಸು ಅವ್ರು ಕೊಟ್ಟಿರೋ ನೇಮು ಡಿ ಬಾಸು. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅವ್ರದ್ದೇ ರೇಸು. ತಲೆ ಎತ್ತಿ ನೋಡ್ಬೇಕು ಮಗ, ಅಣ್ಣ ಟಾಪು. ಇಂಡಸ್ಟ್ರಿಯಲ್ಲಿ ಯಾರಿಗಿದೆ ಆ ಬಾಡಿ ಶೇಪು. ಡಿ ಬಾಸ್ ಸಿನಿಮಾ ಟಾಕೀಸಿಗೆ ಬರ್ತಿದೆ ಅಂತಂದರೆ
ಡಿ ಬಾಸ್ ಸಿನಿಮಾ ಟಾಕೀಸಿಗೆ ಬರ್ತಿದೆ ಅಂತಂದ್ರೆ ತಮಿಳು ತೆಲುಗು ಫಿಲಮ್ಸು ಡಿಸ್ಟೆನ್ಸ್ ತಗೊಳುತ್ತೆ. ಇದು ಚಾಲೆಂಜಿಂಗ್ ಸ್ಟಾರ್ ಚರಿತ್ರೆ. ಜನ ಸಿನಿಮಾ ನೋಡೋಕೆ ಥಿಯೇಟ್ರಲ್ಲಿ ಬರ್ತಿಲ್ಲ ಅಂತಿದ್ದು ಜಮಾನ ಬರ್ತಾ ಮಗ ಬಂದಿರೋದು ಬಾಕ್ಸ್ ಆಫೀಸ್ ಸುಲ್ತಾನ. 2010 ಒಳಗಿದ್ದು 100 days ಓಡಿದ್ದು ಸಾರ್ತಿ ಅಣ್ಣ ಈಚೆ ಬಂದು ಎತ್ತಬೇಕು ಮಗ ಆರ್ತಿ. ಇಂಡಸ್ಟ್ರಿಗೆ ದಾಸ ನಮ್ ಡಿ ಪಾಸ. ವಿಜಯಲಕ್ಷ್ಮಿ ಮೇಡಮ್ ಗೊತ್ತಾಗಿರುತ್ತೆ ಅಲ್ವಾ ಡಿ ಬಾಸ್ ಅಭಿಮಾನಿಗಳು ಯಾವ ಲೆವೆಲ್ಗೆ ಡಿ ಬಾಸ್ ಇಟ್ಕೊಂಡಿದ್ದಾರೆ ಮನ್ಸಲ್ಲಿ ಅಂತ. ಯಾರ್ಯಾರು ಡಿ ಬಾಸ್ ನ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ಮನ್ಸಲ್ಲಿ ನಿಜವಾಗ್ಲೂ ಇದೀರಾ? ಡೈ ಹಾರ್ಡ್ ಫ್ಯಾನ್ ಯಾರು ಇದೀರಾ? ಒಂದ್ಸರಿ ಕೈ ಎತ್ತಿದ್ದೀರಾ? ನಾನ್ ಹೇಳ್ತಾ ಇರೋದು ಎಷ್ಟು ಸರಿ. ನಾನ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಲಿ ಇದನ್ನ ಯಾವತ್ತೂ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಇದು ಖಂಡಿತ ಆಗಿಲ್ಲ. ವೈರಲ್ ಆಗ್ತೀರಾ ಆ ತರ ಈ ತರ ನಿಮ್ಗೆ ಗೊತ್ತು ಕಮೆಂಟ್ಸ್ ಯಾವ ತರ ಬರುತ್ತೆ ಅಂತ. ಕರೆಕ್ಟ್ ಅಲ್ವಾ? ಅದಕ್ಕೆ ಹೇಳ್ತಾ ಇರೋದು ಇವತ್ತು ಏನಾದ್ರೂ ಒಂದು ನಿಜವಾಗ್ಲೂ ಡೈರೆಕ್ಟ್ ಫಂಡ್ಸ್ ಇಂದ ನಡಿಬೇಕು ಡಿ ಬಾಸ್ಗೆ ಅಂತಂದ್ರೆ ನಮ್ ಗಾಂಧೀಜಿ ಅವರು ಹೋರಾಟ ಮಾಡಿ ನಮ್ಗೆ ಇಂಡಿಪೆಂಡೆನ್ಸ್ ಅಂದ್ರೆ ಇದು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಖಂಡಿತ ಹೌದಲ್ವಾ? ನಾವೆಲ್ಲ ಯಾಕೆ ದರ್ಶನ್ಸ್ ಅನ್ನ ಬಿಡಿಸ್ಕೊಂಡ್ ಬರಕ್ಕೆ ಅಥವಾ ಒಂದು ಯೋಚನೆ ಮಾಡಬಾರ್ದು ಅಂದ್ರೆ ಲೈಕ್ ಒಂದು ಸತ್ಯಾಗ್ರಹ ಉಪವಾಸ ಆತರ ಈ ತರ ಮಾಡಿ ಇಲ್ಲಿಂದ ಮೋದಿಜಿವರೆಗೂ ಹೋಗ್ಬಾರ್ದು ಅನ್ನೋದು ನನ್ನ ಒಂದು ಇದು ಅಷ್ಟೇ. ನೆಮ್ಮದಿಯಾಗಿರ್ಬೇಕು. ಓಕೆ, ಯಾರಿಗೆ ಡಿ ಬಾಸ್ ಬರ್ಬೇಕು ಅಂದ್ರೆ ಇದು ನಡೆದ ನಿಜವಾಗ್ಲೂ ಒಳ್ಳೇದಲ್ವಾ? ಯಾರಾದ್ರೂ ಸರಿ ಡಿ ಬಾಸ್ ಫ್ಯಾನ್ಸ್ ಕ್ಲಬ್ ಕಡೆಯಿಂದ ಇದನ್ನ ದಯವಿಟ್ಟು ಮಾಡಿ ಎಲ್ಲರೂ ಹೋಗೋಣ. ಎಂತ ಮನುಷ್ಯನ್ ತಪ್ಪು ಮಾಡ್ತಾನೆ ಸಹಜ. ತಪ್ಪಿದೆಯಲ್ವಾ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಿಜವಾಗ್ಲೂ ಇವತ್ತು ಒಬ್ಬ ಮನುಷ್ಯ 4 ಗೋಡೆ ಮಧ್ಯೆ ಇರೋದು ನಿಜ ಸರಿ ಅನ್ನಿಸ್ತಾ ಇಲ್ಲ. ಯಾರು ರೆಡಿ ಮಾಡ್ತೀರಾ ಹಾಗಾದ್ರೆ? ಖಂಡಿತ ನಂದು ಶಿಲ್ಪ ಎಸ್ ಕುರುಬಾಸ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್. ಖಂಡಿತ ನನ್ ಫುಲ್ ಸಪೋರ್ಟ್ ಇರುತ್ತೆ. ನನ್ನ ಕೈಲಿ ನಾನು ಹೆಲ್ಪ್ ಮಾಡ್ತೀನಿ. ಖಂಡಿತ ಹೊರಡಂದ್ರೆ ಎಲ್ಲ ರೆಡಿ. ನಾನು ನಿಜವಾಗ್ಲೂ ಮೋದಿಜಿ ಅವರಿಗೂ ಮೆಸೇಜ್ ಕಮೆಂಟ್ ಹಾಕಿದ್ದೀನಿ. ಬಟ್ ಅವರೆಲ್ಲ ನೋಡಲ್ಲ ಅಲ್ವಾ? ಸುಳ್ಳು ಅಂದ್ರೆ ಸ್ಕ್ರೀನ್ ಶಾಟ್ ಕಳಿಸ್ತೀನಿ. ಖಂಡಿತ 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 ನಾನು ಹಿಂದೆ ಇದ್ದೇ ಇರ್ತೀನಿ. ಯಾಕಂದ್ರೆ ನಮ್ಮಿಂದ ನಮ್ ಬಾಸ್ ಆಚೆಗೆ ಬಂದ್ರು ಅಂದ್ರೆ ನಮಗೂ ಖುಷಿ ಅಲ್ವಾ? ಹೌದಾ ಅಲ್ವಾ? ಮತ್ತೇನ್ ಮಾಡೋಣ ಎಲ್ಲಾರು? ಇವತ್ತಿಗೆ ಇದು ಬರೀ ನ್ಯೂಸ್ ಅದು ಇದು ಅಂತ ಹಾಕ್ಬೇಕಾ ಅಥವಾ ನಿಜವಾಗ್ಲೂ ನಮ್ ಡಿ ಬಾಸ್ ಬರ್ಬೇಕಾ? ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಗ್ಗಟ್ಟಾಗಿರ್ಬೇಕು. ಪ್ಲಸ್ ಏನ್ ಮಾಡ್ಬೇಕು? ಉಪವಾಸ ಸತ್ಯಾಗ್ರಹ ಅದು ಇದಕ್ಕೆ ನಾವೆಲ್ಲ ಕಾಲ್ನಡಿಯಲ್ಲಿ ಹೋಗೋಣ ಮೋದಿಜಿವರೆಗೂ. ಇಲ್ಲಿ ಯಾರ ಕೈಲಿ ಹೋಗ್ತದೆ ಅಟ್ಲೀಸ್ಟ್ ನಮ್ಮಂತ ಫ್ಯಾನ್ಸ್ ಕಡೆಯಿಂದ ಆಗುತ್ತೆ. ಯಾಕಂದ್ರೆ ಒಬ್ಬ ಮನುಷ್ಯ ಸೆಲೆಬ್ರಿಟೀಸ್ ಅಂತ ನಮ್ಮನ್ನ ಎದೆ ಮೇಲೆ ಇಟ್ಕೊಂಡಿದ್ದಾರೆ. ಕರೆಕ್ಟ್ ಅಲ್ವಾ? ಮತ್ ನಾವು ಅವ್ರಿಗೋಸ್ಕರ ಈಚೆ ಕರ್ಕೊಂಡು ಏನಾದ್ರೂ ಒಂದು ನಮ್ ಕೈಲಿ ಆಗಿದ್ ಮಾಡ್ಬೇಕು ಅಂದ್ರೆ ಇದು ಖಂಡಿತ ವರ್ಕ್ ಆಗುತ್ತೆ. ಯಾರೇನಂತೀರಾ? ರೆಡಿನಾ ಇಲ್ವಾ? ಹಾಗಾದ್ರೆ ಯಾವತ್ತು ಎಲ್ಲರೂ ಒಟ್ಟಿಗೆ ಮೋದಿಜಿ ಹತ್ರ ಹೋಗಕ್ಕೆ? ಖಂಡಿತನ ಸುಳ್ಳ? ಬಾಯಲ್ಲಿ ಹೇಳೋದೆಲ್ಲ ಅಲ್ಲ, ಸತ್ಯ ಆಗ್ಬೇಕು. ಸತ್ಯ ಆಗ್ಬೇಕು ಅಂದ್ರೆ ಹಾಗಾದ್ರೆ ಡಿ ಬಾಸ್ ಫ್ಯಾನ್ಸ್ ಕ್ಲಬ್ ಯಾರು ಇರ್ತಾರೆ ಎಲ್ಲಾನು ಸೇರಿಸಿ ಮಾಡೋಣ ಅಂದ್ರೆ ಖಂಡಿತ ಮಾಡೋಣ. ಇದು ಮಾಡಿ ಖಂಡಿತ 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 ಹೇಳಿ. ಸರಿ, ಇವತ್ತು ಇನ್ನೊಂದು ಕ್ವಶನ್ ಕೇಳ. ಯಾರ್ಯಾರು ಮೂವಿ ಪರ್ಫೆಕ್ಟ್ ಆಗಿ ನೋಡಿದೀರಾ ಅಂದ್ರೆ ಒಂದೇ ಒಂದು ಸಲ ಸಾಂಗ್ ಬಂತಲ್ವಾ ಇವತ್ತು ಥಿಯೇಟರ್ ಅಲ್ಲಿ, ಅದ್ರಲ್ಲಿ ಇದ್ದಿದ್ದು ದಿ ಡೆವಿಲ್ ಅಥವಾ ಕೃಷ್ಣನ? 100%. ಮತ್ತೆ ನಮ್ ಬಾಸ್ ಇನ್ನೊಂದು ಡೈಲಾಗ್ ಈ ಮೂವಿಯಿಂದ ಬಂದಿದೆ. ಯಾವ್ದು? ಉಪ್ಸಾರ್ ಖಾರ ಮುದ್ದೆ ಬಸ್ಸಾರು. ಕರೆಕ್ಟ್ ಅಲ್ವಾ ಮೂವಿ? ಮತ್ತೆ ಚಿಂಗೆ ಓಡೋದು ಪ್ರಾಣ ಉಳಿಸ್ಕೊಳ್ಳೋಕೆ, ಚಿರತೆ ಓಡೋದು ಹಸಿವು ತೀರ್ಸ್ಕೊಳ್ಳೋಕೆ. ಜಿಂಕೆಗಳು ಬಂದು ಚಿರತೆ ಮುಂದೆ ನಿಂತಿರೋ ಚರಿತ್ರೆನೇ ಇಲ್ಲ. ರಗಡ 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 ರಗಡ